ಪಲ್ಲವಿ. ಹಾಂ ದೊಡವ. ಏನು ಮಾಡತ್ತೀವ ದೊಡವ? ನೀವು ಅದು ಹೆಂಗೆ ಇಷ್ಟು ಸಮಾಧಾನ ನನ್ನ ಜೊತೆ ಮಾತಾಡತ್ತೀರ ನನಗಂತೂ ಗೊತ್ತಾಗ್ವಲ್ತು. ಮಾತಾಡ್ಲೇಬೇಕಲ್ವ ಸಮಾಧಾನಾಗಿ. ತಂದೆ ತಾಯಿ ಮಾಡಿದ ತಪ್ಪಿಗೆ ಮಕ್ಕಳು ಏನು ಮಾಡ್ತಾವು? ನಾ ಅದನ್ನ ನಂಬಿರೈತೆ ನೋಡುವ. ನನಗೇನು ನಿನ್ನ ಮೇಲೆ ಯಾವ ಸಿಟ್ಟು ಇಲ್ಲ, ಬೇಜಾರಿಲ್ಲ, ಏನೂ ಇಲ್ಲ. ಅವರಿಬ್ರು ಮದುವೆ ಮಾಡ್ಕೊಂಡ್ರೆ ನೀ ಹುಟ್ಟಿ ಅಷ್ಟೇ. ಹುಟ್ಟಿದ್ ನೀನು ತಪ್ಪ ಇಲ್ಲ. ಈಗ ಅದು ಬಿಡೆ, ನನಗೆ ಅವತ್ತು ನನ್ನ ಮನೆಗೆ ನಾನು ಖುಷಿನ ಕೊಡ್ರಿ ಅಂತ ಕೇಳ್ಕೊಂಬಂದಿದ್ದೆಲ್ಲ ನಿಮ್ಮಪ್ಪ ಇಲ್ದಾಗ. ನೀನು ಅವತ್ತು ಅವ್ರು ಇದ್ದಿದ್ದಿಲ್ಲ ಬಿಡೆ. ಇದ್ದಿದ್ರೆ ಕತಿನೇ ಬೇರೆ ಅಕ್ಕಿತ್ತೋ ಏನೋ ಗೊತ್ತಿಲ್ಲ. ಅದು ನೀನೇ ಅಂತ ನನಗೆ ಗೊತ್ತು. ಅದು ನಾನು ಯಾಕೆ ನಿನ್ನೆ ಬಾಯಿ ಬಿಟ್ಟು ಹೇಳಲಿಲ್ಲ, ಕೈ ಮುಗಿದು ಕೇಳ್ಕೊಂಡೆಲ್ಲ ಹಿಂದಿಂತೆ, ಅದಕ್ಕೆ ಮಾತಾಡಲಿಲ್ಲ ನಾನು. ಇಲ್ಲ ನಿನ್ನೆ ಬಾಯಿ ಬಿಟ್ಟು ಹೇಳಿ ಇಷ್ಟೆಲ್ಲ ರಂಪ ರಾಡಿ ಮಾಡಿ ಅದು ನಿನ್ನೇನು ಕರ ತಿರುಗಿಸಿ ಬೇಡೇ ಬೇಡ ಈ ಕೆರುದಂತೂ ಹೇಳ್ಬೋದಿತ್ತು ನಾನು. ಆದರೂ ನಾನು ಅದನ್ನು ಯಾವುದು ಕೆಲಸ ಮಾಡಿಲ್ಲ. ಈಗ ನೀ ನನಗೆ ಹೇಳ, ನಿಜವಾಗ್ಲೂ ಆ ಕೂಸು ನಿಂದೇನಾ? ನನಗದು ಬೇಕೀಗ ಉತ್ತರ. ಹೌದು ದೊಡವ, ಆ ಕೂಸು ನಂದು. ನಾಚಿಕೆ ಆಗಂಗಿಲ್ಲ ನಿನಗೆ? ನಿನ್ನ ವಯಸ್ಸೇಟು ಆಗಲೇ ಒಂದು ಕೂಸಿನ ತಾಯಿಯಾಗಿಯ ನೀನು? ಹಾಂ, ಅಯ್ಯೋ ದೇವ್ರೆ, ನನಗೆ ನಂಬಾಕ ಆಗವಲ್ತು. ಅಲ್ಲ ಅವತ್ತು ನನಗೇನು ಒಂದು ಅರ್ಥ ಆಗವಲ್ತು. ನಿಜ ಹೇಳ, ಇದು ಹೆಂಗಾತು? ಈ ಕೂಸು ನಿನಗೆ ಹೆಂಗಾತು? ಯಾರು ನೀ ಇದಕ್ಕೆ ಕಾರಣ? ಅಲ್ಲ ಇಷ್ಟೆಲ್ಲ ಆದರೂ ನಿಮ್ಮ ಒಂದು ಮಾತು ಗೊತ್ತಾಗಿಲ್ಲ, ನಿಮ್ಮ ಅಪ್ಪಗೆ ಗೊತ್ತಾಗಿಲ್ಲ. ಏನು ನನಗೆ ಒಂದು ಅರ್ಥ ಆಗವಲ್ತು. ನೀ ಹೊಟ್ಟೆಲಾಗಿದ್ದ ಗೊತ್ತಿಲ್ವಾ? ದೊಡ್ಡವ, ಅದೇನಾತಂದ್ರೆ ಅವತ್ತು ನಾನು ಹೆಂಗೆ ಹೇಳಲಿ? ಹೇಳು ದೊಡ್ಡವ, ಅದೇನಾತಂದ್ರೆ ಖಾಲಿ ಆತ ಇದು. ಮಾಮ ಯಾವ ಬಂದಿ? ಅವ ಇಲ್ಲ ಮನ್ಯಾಗ, ಆಕಿ ಇದಕ್ಕೆ ಹೋಗ್ಯಾಳ ಮಾರ್ಕೆಟಿಗೆ. ಹೌದಾ? ಯಾವಾಗ ಹೋಗ್ಯಾಳ? ಎಷ್ಟೊತ್ತಿಗೆ ಬರ್ತಾಳ? ಅಯ್ಯೋ ಅವ್ವ ಈಗಿನದಾಗ ಹೋದ್ಲ. ಫೋನ್ ಹಚ್ಚಿಲ್ಲ, ಬರ್ತಾಳ. ಬೇಡ ಬೇಡ, ಪಾಪ ಏನು ತೊಗೊಳಕ್ಕೆ ಹೋಗ್ಯಾಳ? ಏನು ತೊಗೊಳ್ಳಾಕ ಕುಂದಿರ್ತೇನೆ ತಗೋ ನಾನು. ಅಂದಂಗ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು ಮಾಮ? ಏನಿಲ್ಲ, ಏನಿಲ್ಲ. ಅದು ನಿನಗೆ ಮದ್ವೆ ಯಾವಾಗ ಮಾಡ್ತಾಳಂತ ನಿಮ್ಮವ್ವ? ಅಯ್ಯ ಓದಾತೇನಲ್ಲ ಇನ್ನು ನಾನು. ಈಗ ಯಾಕೆ ಮದುವೆ ಮಾಡ್ತಾಳ? ನಂದಿನ ಸೆಕೆಂಡ್ ಇಯರ್ ಮುಗಿಬೇಕು, ಆಮೇಲೆ ಮದ್ವೆ. ಹಾಂ, ಅದು ಕರೆ ಅಂದಂಗ ನಾನು ನಿನ್ನ ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ನನಗೆ. ಏನು ಮಾಮ, ನೀನು ಮದುವೆ ಮಾಡ್ಕೋತಿ? ಯಾಕೆ ನಾ ಮಾಡ್ಕೋಬಾರ್ದೆ? ಮಾಮ ನಾವಲ್ಲಪ್ಪ. ಯಾಕೆ? ನನಗೇನಾಗೈತಿ? ಪಲ್ಲವಿ, ನಿಮ್ಮ ಅವ್ವ ಇರ್ತಾಳ, ನಂಗೆ ಹೇಳಕ್ಕಾಗಂಗಿಲ್ಲ ಐ ಲವ್ ಯು. ಮಾವ ಹಾಗೆಲ್ಲ ಮಾತಾಡ್ಬೇಡಪ್ಪ. ಏ ಇಲ್ಲ, ನಿಜವಾಗ್ಲೂ ಐ ಲವ್ ಯು. ಏನು ಬೇಕು ಹೇಳಿ, ನಿಂಗೆ ಏನು ಬೇಕು ಹೇಳಿ ಎಲ್ಲ ಕೊಡಿಸ್ತೀನಿ. ನಾನು ನಿನ್ನ ರಾಣಿ ಗತೆ ನೋಡ್ಕೋತೀನಿ. ನನ್ನ ಮದುವೆ ಮಾಡ್ಕೋತಿ? ಹಾಂ ಮಾಮ, ನೀ ಎಷ್ಟು ಸ್ಮಾರ್ಟ್ ಅದಿ. ನನಗೂ ಇಷ್ಟ ಇತ್ತು, ಆದರೆ ಹೆಂಗೆ ಹೇಳೋದಂತ ಸುಮ್ಮನಿದ್ದೆ ಅಷ್ಟೇ. ಆಯ್ತು, ಮಾಡ್ಕೊತೀನಿ, ಅದ್ರಾಗ ಏನಾಗತೈತಿ? ನನಗೂ ನಮ್ಮ ಅವನ ಅಪ್ಪನ ಜೊತೆಗೆ ಇದ್ದಂಗೆ ಆಕೈತೆ, ನಿನಗೆ ಖುಷಿ ಆಕೈತಿ. ಅಂದಂಗೆ ಪಲ್ಲವಿ, ಅದು ಕುಂದರಿಲ್ಲ ಒಂದು ಸ್ವಲ್ಪ ಮಾತಾಡೋಣ. ಮಾಮ ಏನು ಮಾಡತ್ತಿ? ನಾನು ನಿಮ್ಮ ಮಾವಲ್ಲನ. ನಾ ಏನು ನಿನ್ನ ಮೋಸ ಮಾಡ್ತೀನಿ ಇಷ್ಟಕ್ಕೂ? ನಾ ಏನು ಬೇರೆ ಏನ? ಸುಮ್ಮನಿರಪ್ಪ, ನಮ್ಮವ್ವ ಬೈತಾಳ. ನಮ್ಮವ್ಗೆ ಇದೆಲ್ಲ ಗೊತ್ತಾತಂದ್ರೆ ಆಕೆ ಹೊಡಿತಾಳ ನಂಗೆ. ಇಷ್ಟಕ್ಕೂ ಇದೆಲ್ಲ ತಪ್ಪು. ಬೇಡ ಮಾಮ, ಸರ್ಕೋತಾಗ. ಏನಾಗಲ್ಲ ಪಲ್ಲವಿ, ನಾನು ನಿನ್ನ ಭಾಳ ಪ್ರೀತಿ ಮಾಡ್ತೀನಿ. ಮಾಮ ಒಂದ್ಸಲ ಹೇಳಿದ ಅರ್ಥ ಮಾಡ್ಕೊ. ಏನು ಮದ್ವೆ ಮಾಡ್ಕೊಂಡಿ ಆತ, ಅವ್ವ ಬಂದಿನ ಕೇಳು. ಅದನ್ನ ಬಿಟ್ಟು ಹಿಂಗೆಲ್ಲ ನಡ್ಕೊಂಡ್ರೆ ನೋಡು ಮತ್ತೆ. ಹೋ, ಏನಾಗಲ್ಲ ಪಲ್ಲವಿ, ಏನಾಗಲ್ಲ, ಸುಮ್ನೀರು. ಮಾವ ಸುಮ್ಮನಿರ್ತೀನಿ, ಕೈ ಬಿಡ. ಪಲ್ಲವಿ, ಏನಾಗಲ್ಲ, ಸುಮ್ನೀರು. ಅವತ್ತು ನಾನು ಎಷ್ಟು ಹೇಳಿದ್ರು ಮಾಮ ಕೇಳಲೇ ಇಲ್ಲ. ನಾನು ಅವ್ವ ಬಂದ್ಮೇಲೆ ಹೇಳ್ಬೇಕಂದೆ, ಆದ್ರೆ ಮಾಮ ನಿನ್ನ ಮದುವೆ ಮಾಡ್ಕೋತೀನಿ, ಏನಾಗಲ್ಲ ಸುಮ್ಮನಿರು, ಏನಾಗಲ್ಲ ಅಂದ. ನನಗೆ ಸುಮ್ಮನಾಗ್ಬಿಟ್ಟೆ ನಾನು. ಅದಾದಮೇಲೆ ಮತ್ತೆ ಹೊಳ್ಳೊಳ್ಳು ಬರ್ತಿದ್ದ. ಅವಾಗೊಮ್ಮೆ ಇವಾಗೊಮ್ಮೆ ಬರ್ತಾನೆ ಇದ್ದ. ಅವು ಇಲ್ದಾಗ ಬರ್ತಿದ್ದ, ಅವು ಇದ್ದಾಗ ಬಂದರು. ಅವ ಮಧ್ಯಾಹ್ನ ಊಟ ಗಿಟ್ಟ ಆದ್ಮೇಲೆ ಮಕ್ಕಳಕ್ಕೆ ಹೋದ್ಲಂದ್ರೆ ಮ್ಯಾಕ್ ಕೊಣಿಗೆ ಬಂದಿರ್ತಿದ್ದ. ಅವಾಗೂ ಹಿಂಗೆ ಮಾಡ್ತಿದ್ದ. ಹರಿದಾಗ ಇಂಥವೆಲ್ಲ ತಪ್ಪು ಮಾಡ್ತೀರಿ ನೀವು, ಆದ್ರೆ ಅದ್ರ ಪರಿಣಾಮ ಏನಕ್ಕೈತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ನಿಮಗೆ ಅವ ಹ್ಞೂ ಅಂದ, ನೀನು ಹ್ಞೂ ಹ್ಞೂ ಅಂದ್ಬಿಟ್ಟು. ಅಲ್ಲ ತಿಳುವಳಿಕೆ ಬೇಡ ಸ್ವಲ್ಪರ. ನೀನು 12ನೇ ಕಲೆ ಆತ ನಿಂತಿ, ನೀನು ಅದು ಹೆಂಗೆ ನೀನು ಅಷ್ಟು ಕಡೆ ಸುಮ್ಮನೆ ಆಗಿಬಿಟ್ಟಿ ನೀನು? ಓ ಅರ್ಥ ಆಗ್ತು, ನೀನು ಸುಮ್ಮನೆ ಆಗಿಬಿಟ್ಟೇನ? ಆತ, ಅದಕ್ಕೆ ಹೇಳೋದು, ಹರಿದರ ಮಕ್ಕಳು, ಹೆಣ್ಣು ಮಕ್ಕಳು ಮನ್ಯಾಗ ಅದಾವ ಅಂದಮೇಲೆ ಅವು ಮಾವಾಗಲಿ ಅಣ್ಣಾಗಲಿ ತಮ್ಮಾಗಲಿ ಬೇಕಾದರಾಗ್ಲಿ ಅದು ಏನು ಆದಷ್ಟು ನಮ್ಮ ಎಚ್ಚರಿಕೆ ಒಳಗೆ ನಮ್ಮ ಮಕ್ಕಳನ್ನ ನಾವು ಕಾಯ್ಕೋಬೇಕಂತಾರಲ್ಲ, ಸುಳ್ಳಲ್ಲದ. ಈಗಿನ ಕಾಲದಾಗ ಯಾರನ್ನೂ ನಂಬಕ್ಕಾಗಲ್ಲ. ಹೌದು, ನೀ ನಿಮ್ಮವ್ಗೆ ಹೇಳಲೇ ಇಲ್ಲನ? ಇಲ್ಲ, ಹೇಳಲೇ ಇಲ್ಲ. ಮಾಮನೂ ಹೇಳ್ಬೇಡ ಅಂದ. ನಾನು ಹಂಗೆ ಅವ್ನ ಪ್ರೀತಿ ಒಳಗೆ ಮರ್ತು ಬಿಟ್ಟೆ. ನನಗೂ ಅವನ ಪ್ರೀತಿ ಮಾಡ್ತಿದ್ನಲ್ಲ, ಕದ್ದು ಮುಚ್ಚಿ ಇಬ್ರು
ಕೂಡುದು ಬೆಟ್ಟ ಆಗುದೇ ಚಲೋ ಅನ್ಸಕತ್ತು. ನಾನು ಸುಮ್ಮನಾಗ್ಬಿಟ್ಟೆ. ಥು, ಅಲ್ಲ ಮುಂದೆ ಇಂಥದ್ದೊಂದು ಪರಿಸ್ಥಿತಿ ಬರ್ತೈತೆ ಅಂತಲೂ ಅನ್ಕೊಂಡಿದ್ದಿಲ್ಲನ. ಅದು ಹೋಗ್ಲಿ, ಪ್ರೆಗ್ನೆಂಟ್ ಆದಲ್ಲ, ನಿಮ್ಮ ಅವ್ವ ಗೊತ್ತಾಗ್ಲಿಲ್ಲ? ಅದೇ 4-5 ತಿಂಗಳ ಮಟನು ಮನ್ಯಾಗ ಏನು ಉಸಾಬರಿ ಬಿಚ್ಚಲಾರ್ದಂಗೆ ಬಾಯಿ ಬಿಡ್ಲಾರ್ದಂಗೆ ನಾನು ಕಾಯ್ಕೊಂಡು ಹೋದೆ. 4 ತಿಂಗಳ ಮಟನು. 5ನೇ ತಿಂಗಳು ಬೀಳತ್ಲೆ ಅಂದ್ರೆ ನಂಗೆ ದಪ್ಪನೂ ಆಗಿದ್ದೆ, ಹೊಟ್ಟಿನೂ ಬಂದಿತ್ತು. ಅವ್ವ ಇದೇನ್ಲೇ ದಿನ ಗುಬ್ಬಾಕತ್ತಿಯಲ್ಲ ಅಂದ್ಲು. ಯಾವ ದಪ್ಪ ಆಗತ್ತೇನು ಬಿಡಬೇ ಅಂದೆ. ಸುಮ್ಮನಾದ್ಲು. ಅಷ್ಟು ತಲೆನೂ ಕೆಡಿಸ್ಕೊಲಿಲ್ಲ. ಆಮೇಲೆ ಆಕೆ ಜಾಸ್ತಿ ಮನ್ಯಾಗ ಇರ್ತಿದ್ದಿಲ್ಲ, ಅದು ಇದು ಕೆಲಸ ಅಲ್ಲೇ ಇಲ್ಲೇ ಹೊರಗೆ ಎಲ್ಲೆಲ್ಲೇ ಹೋಗಿರ್ತಿದ್ಲಕ್ಕೆ. ನಾನು ತಲೆನೇ ಕೆಡಿಸ್ಕೊಂತಿದ್ದಿಲ್ಲ. ಆಮೇಲೆ 5ನೇ ತಿಂಗ್ಳಿಗೆ ಬೀಳತ್ಲೆ ನಾನು ಮಾವಿಗೆ ಹೇಳಿದೆ, ಹಿಂಗಾಗೈತಿ ಮಾಮ ಮತ್ತು ಮದುವೆ ಮಾಡ್ಕೊಳ್ಳೋನು ಅಂದೆ. ಅವ ಮೊದಲೇ ಹೇಳ್ಬೇಕು ಬೇಡ, ತಗ್ಸಕ್ಕೆ ಬರ್ತಿತ್ತು ಅಂದ್ಬಿಟ್ಲೆ. ಮತ್ತು ಏನು ಮಾಡೋದು ಮಾಮ ಅಂದೆ. ಅಂದ್ಬಿಟ್ಲೆ ನಮ್ಮನೆಗೆ ಬಾರಲೆ, ಯಾರು ಬೇಡ ಅಂದ್ರೆ ಒಂದಿಷ್ಟು ದಿನ ಅಂತಂದ. ಅಲ್ಲ ಮನ್ಯಾಗ ಅಲ್ಲಿ ಆಗ್ತದಾಳಲ್ಲ ಮತ್ತು ಗೊತ್ತಾಕತಿ ಅಂದೆ. ಅಂದ್ಬಿಟ್ಲೆ ಆಯ್ತು ಹಂಗಾರ ಅಲ್ಲೊಂದು ಸ್ಪೆಷಲ್ ಕೋರ್ಸ್ ಐತಿ, ಟೈಲರಿಂಗ್ ಕಂಪ್ಯೂಟರ್ ಎಲ್ಲ ಕಲಿಸ್ತಾರಂತ ನಾ ಹೇಳ್ತೇನೆ ನಿಮ್ಮ ಅವ್ನ ಮುಂದೆ. ನಾ ಏನು ಹೇಳಿದ್ರು ನಿಮ್ಮ ಅವ್ವ ಕೇಳತ್ತಾಳ. ಅಲ್ಲಿ ಹೋಗಿ ನಾನು ಅಲ್ಲೇ ಇರಬೇಕು, ಅಲ್ಲೇ ಕಲಿಸ್ತಾರ, ಅಲ್ಲೇ ಸೇರಿಸ್ಬೇಕಂತ ಹೇಳ್ತೇನೆ. ನೀನು ಹ್ಞೂ ಕಲಿತೀನಿ ಅನ್ನ, ಕಲಿಯಾಕೆ ಹಠ ಮಾಡು. ಅಲ್ಲಿ ಕರ್ಕೊಂಡೋಗಿ ಒಂದು 6 ತಿಂಗಳು ಹಚ್ತೇನೆ ನಿನ್ನ. ಏನು ಅಲ್ಲಿ ಬಿಡ್ತೇನೆ, ಅಲ್ಲಿ ಏನೂ ಇಲ್ಲ ಕಲಿಯೋದು. ಆದ್ರೆ ಅಲ್ಲಿ ಬಿಡ್ತೇನೆ ಒಂದು 6 ತಿಂಗಳ ಮಟ್ಟ ಅಂದ್ರೆ ನಿಂದು ಡೆಲಿವರಿ ಆಕತಿ. ಆಮ್ಯಾಗ ಏನೋ ವಿಚಾರ ಮಾಡೋಣಂತ ಅಂತಂದ. ಅಂತೂ ನಾನು ಸುಮ್ಮನಾದೆ. ಅಂದ್ರೆ ನಿಮ್ಮ ಅವ್ವನ ಕೇಳತ್ಲೆ ನಿಮ್ಮ ಅವ್ವ ಹೋಗಂದ್ಬಿಟ್ಲೆ. ಅಯ್ಯೋ ದೇವ್ರಿ, ನೀನು ಅಲ್ಲಿ 6 ತಿಂಗಳು ಅಂದ್ರೆ ನೀ ಬೇರೆ ಕಡೆ ಇದ್ದೇನೆ. ಅಂದ್ರೆ ನಿಮ್ಮವ್ವ ಬರಲೇ ಇಲ್ಲ ನೀನು ನೋಡಾಕ, ನೀನು ಮನೆಗೆ ಬರಲಿಲ್ಲ, ಫೋನು ಹಚ್ಚಿಲ್ಲ. ಏನಿದೆ ಹಕ್ಕಿಕತ್ತೆ? 1-2 ಸಲ ಬರ್ಬೇಕಂದ್ಲು. ಯಾವ ಕೋರ್ಸು ಏನಂತೇಳಿ ಅಲ್ಲೊಂದು ಬೇರೆ ಕೋರ್ಸ್ ಇತ್ತು, ಅದನ್ನು ತೋರಿಸಿದ್ದ ಮಾಮ. ಹಾಗಾಗಿ ಆಕಿನೂ ಹೌದನ ಇದಾನ ಆಯ್ತು ತಗೊಂಡು ಸುಮ್ಮನಾದ್ಲು. ಫೋನ್ ಮಾಡಿದಾಗೆಲ್ಲ ಹೌದು ನಾ ಕಲಿಯಾಕತ್ತೀನಿ, ಈಗ ಬಂದೆ ಸಾಲಿಂದ, ಈಗ ಬಂದೆ, ಹಂಗಾತು ಹಿಂಗಾತು ಅಂತಿದ್ದೆ. 1-2 ಸಲ ನೋಡಕ್ಕೆ ಬರ್ತೇನೆ ತಡಿ ಅಂದ್ಲು ಮಾಮ. ಮತ್ತು ಅವು ನೋಡಕ್ಕೆ ಬಂದ್ರೆ ಅವಂದ ಹುಳುಕ್ ಹೊರಗೆ ಬೀಳ್ತೈತಲ್ಲ. ಅವ ಯಾಕ ನಾನು ನೋಡ್ಕೊಂಬರ್ತೇನೆ ತಗೋ, ನಾ ಹಚ್ಚೇನಿಲ್ಲ, ಯಾಕೆ ತಿರಿ ಕೆಡಿಸ್ಕೊಂತಿ, 6 ತಿಂಗಳು ಏನು ದೊಡ್ಡ ಆಗದ, ನಾ ನೋಡ್ಕೊಂಬರ್ತೇನೆ ತಗೋ ಅಂತೇಳಿ ಹೋಗಿ ಅವನೇ ಬಂದಂಗೆ ಮಾಡಿ ಅಲ್ಲಿ ನಮ್ಮ ಅವ್ವನ ಬಿಡಿಸಿ ತಾನೇ ಬಂದಂದು ಹೋದ. ಆಮೇಲೆ ಹೊಳ್ಳಿ ನಮ್ಮ ಅವ್ವ ಒಂಚೂರು ಆರಾಮಿದ್ದಿದ್ದಿಲ್ಲ, ಆಕಿನೂ ಬರ್ಬೇಕಂತ ತಲೆನೇ ಕೆಡಿಸ್ಕೊಲಿಲ್ಲ. ವಾಪಸ್ ನನಗೂ ದೌಡು ಅದು 9ರಾಗ ಡೆಲಿವರಿ ಆಗಲಿಲ್ಲ, 7ರಾಗ ಡೆಲಿವರಿ ಆಗ್ಬಿಡ್ತು ನನಗೆ. ಹಾಗಾಗಿ ನಾನು 6 ತಿಂಗಳಲ್ಲಿ ಇರಬೇಕಾಗಿರೋ ಪರಿಸ್ಥಿತಿ ಬರಲಿಲ್ಲ. ಹೋಗಿಂದ ಒಂದು 2-3 ತಿಂಗಳಿಗೆ ನನಗೆ ಡೆಲಿವರಿ ಆಗ್ಬಿಡ್ತು. ಡೆಲಿವರಿ ಆಗುತ್ತಲೇ ಪಾಪುನ ತಂದು ನಾನು ಅಲ್ಲಿಟ್ಟು ನಾನು ಮನೆಗೆ ಹೋದೆ. ಅಂದರೆ 4 ತಿಂಗಳು ಮನ್ಯಾಗದಿ, ಹೊಟ್ಟಿ ಬಂದರೂ ನಿಮ್ಮವು ಲಕ್ಷಕ್ಕೆ ತೊಗೊಂಡಿಲ್ಲ. ಮೈ ದಪ್ಪಾಗೈತಿ, ದಪ್ಪಾಗಿ ಹೇಳ್ಬಿಡು ಅಂತ ಆಕಿನೂ ಸುಮ್ಮನಾಗ್ಬಿಟ್ಟಾಳ. ಕಾಲೇಜಿಗೆ ಹೋಗಿ ಬರೋದಲ್ಲ, ಹಂಗಾಗಿ ತಲೆನೂ ಕೆಡಿಸ್ಕೊಂಡಿಲ್ಲ. ಜೊತೆಗೆ 4 ಅಂದ್ರೆ 7ರ ಡೆಲಿವರಿ ಅಂದ್ರೆ ನೀನು 3 ತಿಂಗಳು ಅಲ್ಲಿ ಬೇರೆ ಊರಾಗಿರತ್ಲೆ ಡೆಲಿವರಿ ಆಗೈತಿ. ಅದಕ್ಕೆ ಆಕಿನೂ ಬಂದಿಲ್ಲ. 2 ಸಲ ಇವನ ಬಂದು ಹೋಗ್ಯಾನ ಫೋನ್ನೇ ಮಾತಾಡಿ. ಅಯ್ಯೋ ದೇವ್ರಿ, ಅದು ಹೆಂಗೆ ಹಡ್ದು ತಂದೆ ತಾಯಿ ಕಣ್ಣಿಗೆ ಮಣ್ಣು ಹಚ್ಚಿದ್ದೀಯವ ನೀನು ಅಂತ ನಾನು. ನಿಮ್ಮ ಅಪ್ಪನ ಮಾತು ಏನೋ ನಡೀತಿದ್ದಿಲ್ಲನ? ಅವು ಏನು ಹೇಳ್ತಾಳ ಅದ, ಅಪ್ಪ ಏನು ಅನ್ನಂಗಿಲ್ಲ, ಸುಮ್ಮನೆ ಇರ್ತಾನ. ಕಾಗಿರೆ ತನ ಕೊಟ್ಟರೆ ಕಚೇರಿ ತುಂಬ ಹೆಚ್ಚಿತ್ತಂತ, ಹಂಗಾತಿದ ಬಾಳೆ. ಅಲ್ಲ ತಮ್ಮ ಅಂತೇಳಿ ತಮ್ಮನ ನಂಬಿ ಇಷ್ಟು ಮೋಸ ಹೋಗ್ಯಾಳ ಮಗಳು ಅನ್ನೋದು ಇವತ್ತಿನವರೆಗೂ ನಿಮ್ಮ ಹೋಗಿ ಗೊತ್ತಿಲ್ಲ. ಹೇಳ್ಬೇಕಂತದಿಯೋ ಏನಿಲ್ಲೋ? ಮತ್ತು ಮದುವೆ ಮಾಡ್ಕೊತಾನ ನಂಗೆ ಪಾಪು ಬೇಕು ಅಂತ ಬಂದಿದ್ದಲ್ಲ, ಅದು ಮಾಮ ನನಗೆ ಪಾಪು ಹತ್ತು ಮದುವೆ ಮಾಡ್ಕೊಂಡೆ, ಆ ಖುಷಿನ ಹಿಂಗೆ ಬಿಟ್ಟೋಗೇನಿ ಅಂತಂದೆ. ಅವತ್ತು ಜಗಳ ಮಾಡಿ ನಾ ಮಾಡ್ಕೊಳ್ಳಲ್ಲ ಅಂದಿದ್ದೆ, ಅದಕ್ಕೆ ನಾ ಪಾಪು ಬಂದು ಇಲ್ಲಿ ಬಿಟ್ಟು ಹೋಗಿದ್ದೆ. ಹೊಳ್ಳೆ ಆತು ತಗೋ ಮಾಡ್ಕೊತೀನಿ ಹಂಗಾರ, ಈಗ ನಮ್ಮ ಅವ್ನ ಮರ್ಯಾದಿನೂ ಹೊಕ್ಕತಿ, ನಿಮ್ಮ ಅವ್ನ ಮರ್ಯಾದಿನೂ ಹೊಕ್ಕತಿ, ಬೇಡ ಆದರೂ ಖುಷಿನ ಕರ್ಕೊಂಬ, ನನಗೆ ಅದಾಗ ನಮ್ಮವ್ವ ಅದನ್ನ ನೋಡಿಲ್ಲ ಅಂದ್ರೆ ಬೇಕಾದ್ರೆ ಒಪ್ಕೊಂತಾಳ, ನಾ ಮಾಡ್ಕೊತೀನಿ ಅಂದ. ಹ್ಞೂ ಅಂದ. ಎಲ್ಲ ಆತು, ಖುಷಿನ ತೊಗೊಂಡೋದ್ರೆ ಮಾಡ್ಕೊತೀನಿ ಅಂದ. ಕೇಳಿದೆ, ನೀವು ಕೊಡಲಿಲ್ಲ. ಆಮೇಲೆ ನಾನು ಅಲ್ಲಿ ಹೋಗಿ ಅಂದೆ, ಹಿಂಗಾಗೈತಿ, ಖುಷಿನ ಕೊಡವಲ್ರಿ ಅವರು ಅಂದೆ. ಅದಿದ್ದಕ್ಕವ ನನಗೆ ನೀನು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಒಲ್ಲೆ ನಾನು ಬೇರೆ ಹುಡುಗಿ ನೋಡ್ಕೊಂಡೇನಿ ನಾನು ಅಂತೇಳಿ ಅವ ಅಂದ. ನಾನು ಮದ್ವೆ ಮಾಡ್ಕೊಳಲ್ಲ ಅಂದ. ಬೇರೆ ಹುಡುಗಿ ನೋಡಕತ್ತಾರ ಅವರು. ಇಷ್ಟೆಲ್ಲ ಆಗಿ ಮೋಸ ಆಗೈತೆ ನಿನಗೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಅದೀಯಾ? ಏನು ಮಾಡಲಿ, ನಾನು ಅಂದೆ ಅಂದ್ರೆ ನನ್ನ ಮರ್ಯಾದಿನೇ ಹೋಗೋದು. ಈಗ ಏನು ಮಾಡಲಿ? ಅದಕ್ಕೆ ಆಗಿದ್ದ ಆಗಿ ಹೊತ್ತು ಹೋಗ್ಲಿ ಬಿಡತ್ತಾಗಂತೇಳಿ ನಾನು ಸುಮ್ಮನಾಗಿದ್ದೆ. ನೋಡಿದ್ರೆ ಅದು ನಿಮ್ಮ ಕೈಗೆ ಸಿಕ್ಕೈತಿ, ನೀವೇ ನನ್ನ ದೊಡ್ಡವ. ಈಗ ಇದೇ ಮನೆಗೆ ನಾ ಬಂದೇನಿ. ನಿನ್ನೆಯಿಂದ ನಾನು ನನ್ನ ಪಾಪು ನೋಡಿ ಎಷ್ಟು ಮನ್ಸಿಗೆ ನೋವು ಮಾಡ್ಕೊಳತ್ತೇನೆ ಗೊತ್ತಾ? ಮನಸ್ಸಿಗೆ ನೋವು ಆಗತ್ತೈತೆ ನಿನಗೆ? ಹಂಗಿದ್ರೆ ಹಡ್ದು ಖುಷಿನ ಚೆಲ್ಲೋಕಿದ್ದೇನ ನೀನು? ಮನಸ್ಸಿಗೆ ನೋವಾಕತ್ತ ನಿನಗೆ? ಥೂ, ನಿನ್ನ ಜನ್ಮಕ್ಕಿಷ್ಟ ಈ ರೀತಿ ನೀವು ಹಿಂಗೆ ಏನು ನಿಮಗೆ ಬಂದಿರ್ತೈತೋ ಏನು, ಇಷ್ಟೆಲ್ಲ ಕೈಕಲಾಟ ಆಡಿಬಿಟ್ಟೆ ನೀನು ನಿಮ್ಮ ಅವ್ಗೆ. ನಂಗೆ ನೆನೆಸ್ಕೊಂಡ್ರೆ ಅಸಹ್ಯ ಆಗ್ತೈತಿ. ನಿಮ್ಮ ಅವ್ಗೆ ಹೇಳ, ನಿಮ್ಮ ತಮ್ಮ ಹಿಂಗೆ ಮಾಡ್ಯಾನ, ಅವ ನನ್ನ ತಪ್ಪಾತ, ನಾನು ಇಷ್ಟೆಲ್ಲ ನಿನಗೆ ಮೋಸ ಮಾಡಿದೆ, ನನಗೆ ಮದ್ವೆ ಮಾಡ್ಸವ ನಿಮ್ಮ ತಮ್ಮನ ಜೊತೆಗೆ ಅಂತೇಳಿ ಕೇಳ್ಕೊ. ಏನ? ನಾವೆಲ್ಲ ಹೇಳಕ್ಕ ಅವ್ರು ನನ್ನ ಬಗ್ಗೆ ಎಷ್ಟು ಅಸಹ್ಯವಾಗಿ ತಿಳ್ಕೊತಾರ. ಅದಕ್ಕೆ ಹೇಳೋದು, ಹೆಣ್ಮಕ್ಳನ್ನ ಎಷ್ಟು ಕಣ್ಣಿಟ್ಟು ನೋಡ್ಕೊಂಡ್ರು ಕಡಿಮೆನೇ ಅಂತೇಳಿ. ಏನು ಅಕ್ಕ
ಬಿಡ ಇದು ಅಣ್ಣ ಬಿಡ ತಮ್ಮ ಬಿಡ ಅಂತೇಳಿ ಮೈ ಮರ್ತೆ ಬಿಡಬಾರ್ದು ಅಂತೇಳಿ ಯಾವಾಗ ಸಮಾಜ ತಿಳ್ಕೊಂತತೆ ಗೊತ್ತಿಲ್ಲ. ಎಷ್ಟೋ ಕಡೆ ಆಗ್ಯಾವ, ಬಿಟ್ಟು ಹೋದಾಗ ಹಿಂಗೆಲ್ಲ ಭಾಳ ಕಡೆ ಆಗ್ಯಾವ. ಆದ್ರೆ ಒಂದೇದ್ದು ಹುಡುಗಿಯರ ಬುದ್ಧಿವಂತರು ಇರ್ಬೇಕು. ನಾನಿಂಥದ್ದು ಮಾಡಬಾರ್ದು, ಅದು ತಪ್ಪು ಅನ್ನೋದು ಯಾವಾಗ ತಿಳ್ಕೊತಿರೋ ಏನೋ ನೀವು, ಅದೆಂಥ ಆಕರ್ಷಣೆ ಒಳಗಾಕ್ಕಿರ ನೀವು. ಅಯ್ಯೋ ದೇವ್ರೇ, ಛೀ, ನನಗಂತರೂ ನೆನೆಸ್ಕೊಂಡ್ರೆ ಹೊಟ್ಟೆ ಸಂಕಟಾಗತ್ತೈತೆ ನನಗಂತರೂ. ಅಲ್ಲ, ನೀ ಬಾಯಿ ಬಿಟ್ಟು ಹೇಳಾರ್ದೆ ಈ ಸಮಸ್ಯೆ ಬಗೆಹರಿಯಲ್ಲ. ಈಗೇನು ಆ ಖುಷಿನ ಸಾಕ್ತೇನೆ ಬಿಡು, ನನಗೇನು ತೊಂದರೆ ಏನಿಲ್ಲ. ನೀ ಬಂದರೂ ಸಾಕ್ತಿದ್ದೆ, ಬರಲಿಲ್ಲ ಅಂದರೂ ಸಾಕ್ತೇನೆ ನಾನು. ಆದ್ರೆ ಈಗ ನನಗೆ ನಿನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಬೇಜಾರಾಕೈತಿ. ಅಲ್ಲ, ನೀ ಹಂಗಾರೆ ಇನ್ನೊಂದು ಮಾಡ್ಕೊಂತಿ ಮರ್ತು ಬೇರೆದನ್ನ. ನಾನೇ ಹೋಗಿ ಹೇಳ್ತೇನೆ ನಿಮ್ಮ ಅವನಿದ್ರಿಗೆ, ನಿಮ್ಮ ಅಪ್ಪನಿದ್ರಿಗೆ. ಏನು ನನ್ನ ಗಂಡ ಅನ್ನಿಸ್ಕೊಂಡವ ನನಗೆ ಮೋಸ ಮಾಡಿದ ನೋಡು, ಅವನ ಮಗಳಿಗೆ ಎಂಥ ಮೋಸ ಆಗೈತೆ ಅಂತೇಳಿ ಅವ್ನಿಗೆ ಗೊತ್ತಾಗಲಿ. ದೊಡ್ಡವ ನಿನ್ನ ಕಾಲು ಬೀಳ್ತೇನೆ ದೊಡ್ಡವ, ಹೇಳ್ಬೇಡ ದೊಡ್ಡವ. ಹೆಣ್ಮಕ್ಳಾದವರು ದಾರಿ ತಪ್ಪಬಾರ್ದವ, ಯಾವತ್ತೂ ತಪ್ಪಬಾರ್ದು. ಏನು ಹೇಳ್ಬೇಕಿದಕ್ಕೆ ಹೇಳ್ಬೇಡ ಅಂತಿ. ನೋಡಿದ್ರ ಅವ ಇನ್ನೊಂದು ಮದುವೆ ಆಗಕ್ಕೆ ಅವ್ನು ಕನ್ಯಾ ಹುಡುಕಾಡಕತ್ತಾನ ಅಂತಿ. ಹಂಗಾರೆ ನೀನು ಹಿಂಗೆ ಇರ್ತೀಯನ ಹುಡುಗಿ? ಇನ್ನೊಂದು ಮಾಡ್ಕೊಂಡು ಅದು ನಾಳೆ ಯಾವತ್ತಾರ ಒಂದಿನ ಅವ್ನು ಗೊತ್ತಾದ್ರೆ ನಿನ್ನ ಜೀವನ ಚಲೋ ಇರ್ತದೆ. ಹಾಂ, ಅಲ್ಲ ಅವ ನೋಡು, ಅಕ್ಕನ ಮಗಳು ಅನ್ನೋದು ಮನುಷ್ಯತ್ವ ಇಲ್ಲದೆ ಈ ರೀತಿ ಮೋಸ ಮಾಡಿ ಇನ್ನೊಂದು ಕನ್ಯಾ ಹುಡುಕಿ ಮಾಡ್ಕೊಳಕತ್ತಾನಂದ್ರೆ ಏನಿದ್ರ ಅರ್ಥ? ಇಲ್ಲ, ಒಂದೇದ್ದು ನೀನು ಪ್ರೆಗ್ನೆಂಟ್ ಆದ ತಕ್ಷಣ ನಿಮ್ಮ ಅವ್ನ ಮುಂದೆ ಹೇಳ್ಬೇಕಿತ್ತು. ಅವಾಗೂ ಹೇಳಿಲ್ಲ. ಕೂಸಾಗಿಂದು ಅದನ್ನು ತಂದಿಲ್ಲಿ ಒಗದಿ ತಪ್ಪು ಮಾಡಿದೆ. ಈಗೂ ಹೇಳಾರ್ದಂಗೆ ಬಾಯಿ ಮುಚ್ಕೊಂಡಿದ್ರೆ ನಿನ್ನ ಜೀವನ ನೀನು ಹಾಳು ಮಾಡ್ಕೊತೀಯ ಹುಡುಗಿ. ನಾನೇ ಒಂದು ಗತಿ ಕಾಣಿಸ್ತೇನೆ ಅದಕ್ಕೆ, ಹೆಂಗಾರ ಮಾಡಿ.